ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮೈಸೂರಲ್ಲಿ ಚರ್ಚ್ಗೆ ಬಂದಿದೆ. ನಾನು ಇವತ್ತು ಮೈಸೂರು ಚರ್ಚ್ ಹೇಗಿದೆ ಅಂತ ನೋಡೋ ಬನ್ನಿ, ಹಾಗೆ ನಿಮಗೆ ತೋರಿಸ್ತೀನಿ. ಒನ್ ಡೇ ಅಲ್ಲೇ 3 ಪ್ಲೇಸ್ನ ಕವರ್ ಮಾಡ್ತಾ ಇರೋದು. ನೀವು ಬಂದಿದ್ರೆ 3ನ ವಿಡಿಯೋ ನೋಡ್ಕೊಂಡ್ಬಿಟ್ಟು ಹೋಗಿ. ನೀವು ತುಂಬಾ ಪ್ಲೇಸ್ ನೋಡ್ಬೋದು ನೀವು. ಬಟ್ ನಮಗೆ ದೇವಸ್ಥಾನದಲ್ಲಿ ತುಂಬ ಟೈಮ್ ಆಯಿತು, ಅದಕ್ಕೋಸ್ಕರ ಪ್ಲೇಸ್ಗಳು ಕವರ್ ಮಾಡೋಕ್ಕಾಗಿಲ್ಲ. ಮತ್ತೆ ಏನಾದರೂ ಬಂದರೆ ಮತ್ತೆ ನಿಮ್ಮನ್ನ ಕವರ್ ಮಾಡಿ ತೋರಿಸಿ. ಸೊ ಇವಾಗ ಚರ್ಚ್ ನೋಡೋ ಹೋಗೋಣ ಬನ್ನಿ. ಇಲ್ಲೇ ಚರ್ಚ್ ಹತ್ರ ಇದೆ. ಇವಾಗ ಒಳಗಡೆ ಹೋಗ್ಬೇಕು. ಇಲ್ಲಿಂದ ಒಳಗಡೆ ಚರ್ಚ್ ಒಳಗಡೆ ಎಕ್ಸಿಟು, ಇಲ್ಲೇ ಎಂಟ್ರಿ. ಈ ಕಡೆ ಎಕ್ಸಿಟು, ಈ ಕಡೆ ಎಂಟ್ರಿ ಐತೆ. ಇದು ಚರ್ಚು, ಮೈಸೂರಲ್ಲಿರೋ ಚರ್ಚ್. ಇದು ಅರಮನೆದಿಂದ ಒಂದು 3 ಕಿಲೋಮೀಟರ್ ಚರ್ಚ್ ಇದೆ. ಗೈಸ್, ಇವಾಗ ನಾವು ಬಂದಿದ್ವಿ ಸೆಂಟ್ ಫಿಲೋಮಿನಾ ಚರ್ಚ್ ಮೈಸೂರು. ಹಿಸ್ಟ್ರಿ ತಿಳ್ಕೊಳ ಬನ್ನಿ ಒಳಗಡೆ ಏನಿದೆ ಅಂತ. ಮೊದಲು ಇಷ್ಟು ದೊಡ್ಡದಾಗಿ ಚರ್ಚ್ ಇರಲಿಲ್ಲ. ಆವಾಗ ಬ್ರಿಟಿಷರ್ ಅಧಿಕಾರಿಗಳಿಗೆ ಪ್ರಾರ್ಥನೆ ಮಾಡೋಕ್ಕೆ ಜಾಗ ಬೇಕಾಗಿರುತ್ತದೆ. ಆದರೆ ಆವಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರಿಗೆ ಇಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಒಂದು ಚಿಕ್ಕದಾಗಿ ಕಟ್ಟಿಕೊಡ್ತಾರೆ. ಕಾಲಗಳು ಕಳೆದಂತೆ ಈ ಚರ್ಚ್ ಚಿಕ್ಕದಾಗಿದೆ ಅಂತ ಹೇಳಿ ಶ್ರೀ ಕೃಷ್ಣರಾಜ ಒಡೆಯರು 1933ರಲ್ಲಿ ದಿನ್ಫ್ರಿಕಾ ಎನ್ನುವ ನೇತೃತ್ವ ಹಾಗೆ ಫ್ರೆಂಚ್ನಿಂದ ಒಂದು ವಾಸ್ತುಶಿಲ್ಪ ಖರೀದಿಸುತ್ತಾರೆ. 1933ರಿಂದ 1941ರವರೆಗೂ ಕಟ್ಟುತ್ತಾರೆ. ಹಾಗಾದರೆ 8 ವರ್ಷ ಈ ಚರ್ಚ್ನ ಕಟ್ಟಿದ್ದಾರೆ. ಈ ಥರ ಚರ್ಚು ನಿಮಗೆ ನೋಡೋಕ್ಕೆ ಸಿಗೋದು ಅಂದರೆ ಜಗತ್ತಿನಲ್ಲಿ 3 ಕಡೆ ಸಿಗುತ್ತದೆ. ಒಂದು ಜರ್ಮನಿಯ ಕ್ಯಾಥೋಡ್ ಚರ್ಚ್, ಇನ್ನೊಂದು ನ್ಯೂಯಾರ್ಕಲ್ಲಿ, ಅದನ್ನು ಬಿಟ್ಟರೆ ಮತ್ತು ನಮ್ಮ ಮೈಸೂರಲ್ಲೇ ಈ ಥರ ಚರ್ಚ್ ನಿಮಗೆ ನೋಡೋಕ್ಕೆ ಸಿಗೋದು. ನಮ್ಮ ಮೈಸೂರಲ್ಲೇ ಅತಿ ಸುಂದರವಾದ ಚರ್ಚ್ ಕಟ್ಟಿದ್ದಾರೆ. ಇದನ್ನು ನೋಡಲೇಬೇಕು. ಹಾಗಾಗಿದ್ದರೆ ನೀವು ನೋಡಿ, ಮ್ಯಾಪಲ್ಲಿ ಡ್ರೋನ್ ಆದರೂ ಆರಿಸಿ ನೋಡಿ, ಇಲ್ಲ ಫ್ಲೈಟಲ್ಲಿ ಹೋಗುವಾಗಾದರೂ ನೋಡಿ. ನೋಡಿ ನೀವು ಅದಕ್ಕೆ ಚರ್ಚ್ ನಿಮಗೆ ಹೋಲಿ ಕ್ರಾಸ್ ಆಕಾರದಲ್ಲಿ ಕಾಣುತ್ತದೆ. ಅಂದರೆ ನಿಮಗೆ ಪ್ಲಸ್ ಆಕಾರದಲ್ಲಿ ಕಾಣುತ್ತದೆ. ನೀವು ಮ್ಯಾಪಲ್ಲಾದರೂ ಇವಾಗಾದರೂ ನೀವು ಮ್ಯಾಪಲ್ಲಿ ಸರ್ಚ್ ಮಾಡಿಬಿಟ್ಟು ನೋಡಿ, ನೀವು ಪ್ಲಸ್ ಆಕಾರದಲ್ಲಿ ಕಾಣುತ್ತದೆ. ಆವಾಗ ನೀವು ಏನೇ ಕಟ್ಟಬೇಕಾಗಿದ್ರು ಒಂದು ಟ್ಯಾಲೆಂಟನ್ನು ಉಪಯೋಗಿಸ್ತಾರೆ. ಅದಕ್ಕೆ ಈ ಥರ ಕಟ್ಟಿರೋದು. ಇಲ್ಲಿ ಬೈಕ್ ಪಾರ್ಕಿಂಗ್ ಕೂಡ ಇಲ್ಲಿದೆ. ಒಳಗಡೆನೇ ಇದೆ ಬೈಕ್ ಪಾರ್ಕಿಂಗು. ಬಟ್ ಕಾರ್ ಪಾರ್ಕಿಂಗು ಒಳಗಡೆನೇ ಇದೆ. ಬೈಕ್ ಮತ್ತು ಕಾರು ಒಳಗಡೆನೇ ಇದೆನೋ. ಕಾರು ಆ ಕಡೆ ಹೋಗ್ತೈತೆ, ಬಟ್ ಬೈಕ್ ಪಾರ್ಕಿಂಗ್ ಮಾತ್ರ ಇಲ್ಲಿ ಬೋರ್ಡ್ ಹಾಕೋರೆ. ಇದು ಚರ್ಚ್ ಬಂದ್ಬಿಟ್ಟು ಇವಾಗ ನಾವು ಒಳಗಡೆ ಬಂದಿದ್ವಿ. ಬ್ಯಾಕ್ ಸೈಡು ಫುಲ್ ನಿಮ್ಮನ್ನು ವ್ಯೂ ತೋರ್ಸೋಕೆ ಬಂದಿದ್ವಿ. ಚರ್ಚ್ ಆ ಥರ ಐತೆ ಅಂತ ಮೈಸೂರಲ್ಲಿ. ಸೊ ಇದು ಮೈಸೂರು ಚರ್ಚು ಫುಲ್ ಫೇಮಸ್ ಆಗಿರೋ ಚರ್ಚ್. ಇಲ್ಲಿ ಮೈಸೂರಲ್ಲಿ ತುಂಬ ದೊಡ್ಡದಾಗಿರೋ ಚರ್ಚ್ ಇದು. ಈ ಕಡೆ ಬಂದರೆ ನೀವು ಫೋಟೋ ಎಲ್ಲ ಇಳಿಸ್ಕೊಳ್ಳೋಕ್ಕಿರುತ್ತೆ. ಐ ಲವ್ ಮೈಸೂರು ಅಂತ ಇಲ್ಲಿ ಚರ್ಚು ಇರುತ್ತೆ. ಇದ್ರ ಫೋಟೋನು ಕೂಡ ನೀವು ಇಳಿಸ್ಕೋಬೋದು. ಇಲ್ಲೂ ಐತೆ. ಗೈಸ್, ಇದ್ರ ಒಳಗಡೆಯಲ್ಲಿ ಪ್ರವೇಶ ಇಲ್ಲ ಅಂತ ಹಾಕೋರೆ. ಆ ಕಡೆ ಯಾರೂ ಹೋಗಿಲ್ಲ ಅಂತ ಒಳಗಡೆ. ಚರ್ಚು ಒಳಗಡೆ ಹೋಗಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಇಲ್ಲ, ಅದಕ್ಕೋಸ್ಕರ ಒಳಗಡೆ ಹೋಗ್ತಲ್ಲ. ನಾವೇನೋ ಬೆಂಗಳೂರಿಗೆ ಹೋಗ್ಬೇಕು. ಇವಾಗ ಆಲ್ರೆಡಿ 5 ಗಂಟೆ ಆಗೈತೆ. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗೋವರೆಗೂ ನಮಗೆ ಟೈಮ್ ಸಾಕಾಗಲ್ಲ. ಮಳೆ ಬೇರೆ ಬರುತ್ತೆ, ಅದಕ್ಕೋಸ್ಕರನೇ ಒಳಗಡೆ ಹೋಗ್ತಾಯಿಲ್ಲ. ಇಲ್ಲಿಂದ ಇಲ್ಲಿ ಒಳಗಡೆ ದೇವ್ರ ಅಂತ ಇಲ್ಲಿಂದ ನಮಸ್ಕಾರ ಮಾಡಿಬಿಟ್ಟು ಬೇಡ್ಕೊಂಡು ಹೋಗ್ತೀವಿ. ಇವಾಗ ಬೆಂಗಳೂರು ಕಡೆ ಹೋಗ್ಬೇಕು. ಚರ್ಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹೀಗೆ ನನ್ನ ಐಡಿನ ಫಾಲೋ ಮಾಡಿ. ಹೇಗೆ ಮುಂದೆ ವಿಡಿಯೋ ಬರ್ತಾ ಇರುತ್ತೆ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.